ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಹೌದಿಪ್ಪ. ಬರ್ರಿ. ಗಜಮುಖನೆ ಗಣಪತಿಗೆ ನಿನ ಬಸವರಾಜ ಮಹಾತ್ಮರು ಹೇಳ್ತಾರೆ ಒಂದು ಕಡೆ ಮಾತಾ. ಏನ್ ಹೇಳ್ತಾರಿ ಗೌಡ್ರ? ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ. ವೇದಪ್ರಿಯ ಶಿವನಲ್ಲ, ಏನು ನಾಗಪ್ರಿಯ ಶಿವನಲ್ಲೂ ನಾಗಪ್ರಿಯ ಶಿವನಲ್ಲೂ. ನಿನ್ ಮಾತಾಡಕ್ ಬರ್ತೈತಂದ್ರ ಮಾತಾಡ. ಹೌದು. ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲ, ಅಲ್ಲ. ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ. ಅಲ್ಲ. ನಾದವ ಮಾಡಿದ ರಾವಣಂಗೆ ಅರೆ ಐಶ್ಯವಾಯಿತು, ವೇದವ ನೋಡಿದ ಬ್ರಹ್ಮನ ಶಿರ ಹೋಯಿತು. ಹೋಯಿತು ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರು. ಹೌದಿಪ್ಪ ಹೌದು. ಏನ್ ಹೇಳಿದ್ರು? ಭಕ್ತಿ ನಮ್ಮ ಶಿವ ನಮ್ಮ ಬಾಳ. ನೀವು ಹೊಳಿ ಕೇಳಾಕ್ ಹೋಗ್ಬೇಡ್ರಿ, ನನಗ್ ಹೊಳಿ ಹೇಳಾಕ್ ಬರಲ್ಲ ಅದು. ನಿನಗ್ ಮಾತಾಡಕ್ ಬರ್ಲಿಕ್ಕಂದ್ರೆ ಎಬಡಿಗೆತ ಮಾತಾಡಕ್ ಹೋಗ್ಬೇಡ. ಓಕೆ. ಇದು ದಕ್ಷಿಣ ಸೊಲ್ಲಾಪುರ ತಾಲೂಕ ಅಚ್ಚೇಗಾಂವ್. ಇದು ಅಚ್ಚೇಗಾಂವ. ಫಸ್ಟ್ ಏನದ? ಅಚ್ಚೇಗಾಂವ್. ಅಚ್ಚ ಹೈ, ಅಚ್ಚ ಹೈ. ನೀವು ಬಲು ಸಂತಿ ಊರು ಲುಚ್ಚ ಹೈ, ನಿನ್ ಮಗಲ್ ಕುತ್ತದ ಕಚ್ಚಾ ಹೈ, ಇದು ಕಚ್ಚಾ ಅಂದ್ರೆ ನಾ ಪಕ್ಕ ಹೈ. ಚಲೋ ಆತು. ಇಲ್ಲ ಇದು ಮೊದಲೇ ಅಚ್ಚೇಗಾಂವ್. ಅಚ್ಚೇಗಾಂವ್. ಅಚ್ಚವಾಗಿ ಇರುವುದಕ್ಕೆ ಅಚ್ಚೇಗಾಂವದ ಪುಣ್ಯಾತ್ಮರೇ, ಅಚ್ಚೇಗಾಂವದ ಪುಣ್ಯಾತ್ಮರೇ. ಹೌದಿಪ್ಪ ಹೌದು. ನಿನಗ್ ಮಾತಾಡಕ್ ಬರ್ತಿತ್ತಂದ್ರ ಮಾತಾಡಕ್ ಬರ್ಲಿಕ್ಕಂದ್ರ ಸುಮ್ ಹೂ ಅನ್ನೋದು ಅಷ್ಟೇ ಮಾಡಿ, ಉಳ್ಕಾದ ಪಾಚನ ಮಾತಾಡ್ಲಿಕ್ಕೆ ಹೋಗ್ಬೇಡ ನನ್ನ ಜೋಡಿ ಮೊದಲೇ. ಯಾಕಂದ್ರೆ ಏನ್ ಮಾತಾಡ್ತೀವಿ ನಮ್ಗೆ ಮೊದಲು ತಿಳಿಯಾಗಿರಂಗಿಲ್ಲ. ಆಯ್ತು. ಏನ್ ಅನ್ರಿ ನಾನು? ಬರೇ ಹೂ ಅನ್ನೋದು ಅಷ್ಟೇ ಮಾಡಿ ಸಾಕು ನನಗ. ಆಯ್ತು. ಇವತ್ತು ನಮಗ ನಿಮಗೆಲ್ಲ ಭಗವಂತ ಒಲಿಬೇಕಾಗಿತ್ತಂದ್ರ ಏನು ಮಾಡಿದ್ರ ಭಗವಂತ ಒಲಿತಾರಪ್ಪ ಅಂತ ಕೇಳಿದ್ರ ಬಸಣ್ಣ, ಕಾಯ ವಾಚ ಮನಸ್ಸು ಶುದ್ಧ ಇಟ್ಕೊಂಡು ಯಾವ ಮನುಷ್ಯ ನಡೀತಾನ ನೋಡು. ಎದಕ್ ಒಲಿತಾನೆ ಭಗವಂತ? ಏಯ್ ಈ ಕಾಡಿ ಕೇಳು. ಭಗವಂತ ಎದಕ್ ಒಲಿತಾನ? ಮೈ ಕಸ್ಕೊರ. ನಾ ಹೇಳಿದ ಮೊದಲ ತರ್ಕಿಟ್ಕೊಂಡ್ ಮಾತಾಡು. ಭಗವಂತ ಒಲಿಬೇಕಾದ್ರೆ ನಮ್ಮ ಮನಸ್ಸ ಒಳ್ಳೆ ಸ್ವಭಾವ ಇತ್ತಂದ್ರೆ ಭಗವಂತ ಒಲಿತಾನೆ. ಇದು ಮೊದಲು ನಾವು ತಿಳ್ಕೋಬೇಕು. ನಿನ್ಗೆ ಹೆಂಗ್ ಬರ್ತದ ಹಂಗಾರೆ ಮಾತಾಡ. ಮತ್ ಸುಮ್ ಬಿಟ್ಟು ಬಿಡ್ರಿ, ನಾನು ಸಾಯ್ ಪೂರ್ತೇಕ್. ನಾನು ನೀವು ಹೂ ಅಂದ್ರೆ ಹೂ ಅನ್ನಿ. ಹಂಗಲ್ಲ. ಭಗವಂತ ಒಲಿಬೇಕಾಗಿತ್ತಂದ್ರ ದತ್ತಾತ್ರೇಯ ಒಲಿಬೇಕಾದ್ರ ನನ್ನ ಹತ್ರ ರೊಕ್ಕ ಐತಂದ್ರ ದೇವ್ರು ನಮಗ್ ಒಲಿಯಂಗಿಲ್ಲ. ಒಲಿಯಂಗಿಲ್ಲ. ಸೊಕ್ಕ ಐತಂದ್ರು ಒಲಿಯಂಗಿಲ್ಲ. ವಸೀಲಿ ಐತಂದ್ರು ದೇವ್ರು ಒಲಿಯಂಗಿಲ್ಲ. ಒಲಿಯಂಗಿಲ್ಲ. ಯಾವನ ಭಕ್ತಿ ಮನಸ್ಸ ಸ್ವಚ್ಛ ಇರ್ತಂದ ಅವನಿಗೆ ಮಾತ್ರ ಸೀಲಿಸಿದ ಒಲಿತನ ಆತ್ಮೀಯ ಬಂಧುಗಳೇ. ಹೌದಿಪ್ಪ. ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಅಚ್ಚುಕಟ್ಟಾಗಿ ಡೊಳ್ಳಿನ ಪದವನ್ನು ಕೇಳಲಿಕ್ಕೆ ನೀವೆಲ್ಲರೂ ಕೂಡಿರಿ. ಕುಡಿಯಾರಿಪ್ಪ. ಕಾರ್ಯಕ್ರಮ ಕೊಟ್ಟು ನಮ್ಮ ಎಲ್ಲಾ ಸರ್ವ ಸದಸ್ಯರು ಪಂಚ ಕಮಿಟಿ ಅವರು ಕೂಡಿಕೊಂಡು ಹೌದು ಒಂದ 8 ರಿಂದ 10 ತಿಂಗಳ ಮೇಲ್ಪಟ್ಟ ಐತಿ ಕಾರ್ಯಕ್ರಮ ಕೊಟ್ಟು. ಹೌದಲ್ರಿಪ್ಪ. ಏನು 8 ರಿಂದ 10 ತಿಂಗಳ ಮೇಲ್ಪಟ್ಟಾಯ್ತು. ಮೇಲ್ಪಟ್ಟಾಯ್ತು. ಆದ್ರೆ ಒಂದೇ ಒಂದು ಮಾತು ಹೇಳಿದೆ. ಅವ್ರಂದ್ರು ಅವರು ಕಾರ್ಯಕ್ರಮರೇ ದೂರದ, ಟೈಮಿಂಗರೇ ದೂರದ. ಖರೆ ನಾವು ಟೈಮಿಂಗ್ ಕೊಟ್ಟು ಅಂದ್ರೆ ನೀವು ಎಲ್ಲರ ನಮಗ ಬ್ಯಾರೆ ಕಡೆ ಹಿಡಿದ ನಂದಿಗಿದ್ದೀರಿ. ಮೊದ್ಲೇ ಅವ್ರು ತಾಕೀತ್ ಮಾಡಿ ಕಾರ್ಯಕ್ರಮ ಕೊಟ್ರು. ಮತ್ತ ದೌಡ್ ಕಾಲಾಗ ಹೋಗಿ ಕೊಡ್ಬೇಕಾದ್ರು ಮ್ಯಾಳು ನಿಮ್ಗೆ ಸಿಗಂಗಿಲ್ಲ. ಹೌದ್ರಿಪ್ಪ ಹೌದು ಹೇಳಿ ಉದ್ದೇಶ ಪೂರ್ವಕವಾಗಿ 7-8 ತಿಂಗಳಾಗ ಕಾರ್ಯಕ್ರಮ ಕೊಟ್ಟು ಇವತ್ತು ನಿಯೋಜನೆ ಮಾಡ್ಯಾರಿಪ್ಪ. ಪುಣ್ಯಾತ್ಮರೇ, ಒಂದು ಸಂಸಾರ ನಡೆಸಬೇಕಾದ್ರೆ ಎಷ್ಟು ಕಠಿಣ ಇರ್ತದಲ್ಲ, ಹೌದು ಅಷ್ಟೇ ಕಠಿಣ. ಜಾತ್ರೆ ಮಾಡ್ಬೇಕಾದ್ರೆ ಅಷ್ಟೇ ಕಠಿಣ ಇರ್ತದ. ಒಬ್ಬ ಅಲ್ಲದ ಮಾತಾಡ್ತಾನ, ಒಬ್ಬ ಇಲ್ಲದ ಮಾತಾಡ್ತಾನ, ಒಬ್ಬ ಕೆಟ್ಟದ ಮಾತಾಡ್ತಾನ, ಒಬ್ಬ ಸುಮಾರು ಮಾತಾಡ್ತಾನ, ಒಬ್ಬ ಒಳ್ಳೇದ್ ಮಾತಾಡ್ತಾನ. ಹೌದಿಪ್ಪ. ಅದನ್ನ ಎಲ್ಲಾನು ಮಾತಾಡ್ಸಿಕೊಂಡು ಮತ್ತೆ ದತ್ತಾತ್ರೇಯನ ಜಾತ್ರೆ ಮಾಡ್ಯಾರಲ್ಲ, ಆ ಸರ್ವ ಕಮಿಟಿ ಅವ್ರಿಗೆ
ಒಂದ್ಸಾರಿ ಜೋರಾದ ಚಪ್ಪಾಳವನ್ನು ತಟ್ಟಬೇಕಂತ ತಮ್ಮಲ್ಲಿ ಒಂದು ವಿನಂತಿ ನನ್ನ ಆತ್ಮೀಯ ಬಂಧುಗಳೇ. ಓಕೆ ಓಕೆ ಓಕೆ. ಅವರಿಗೆ ದತ್ತಾತ್ರೇಯ ಶೀಲಿಸಿದ್ದ ಅವರು ಬಾಳೆ ಬಂಗಾರ ಮಾಲಿ ಅಂತಕ್ಕಂತ ಮಾತನ್ನು ಹೇಳಿ ಹೇಳಿ ಇನ್ನ ಮುದುಕನ ಕಡೆ ಬರೋಣ. ಬರ್ಲಿ ಅಪ್ಪಾಜಿ ಅವ್ರ ಕಡೆ. ಟೀಲಾ ಬಿಡಂಗಿಲ್ಲ ಕರೆ ಏನ್ ಮಾಡೋದು, ಒಳಗ ಅಂಜಿಕೆ ಹಾಕಲಾಕತ್ತ ನಮಗ. ನಾ ಏನು ಹಾಡಂಗಿಲ್ಲ ಬಾಡಂಗಿಲ್ಲ ಹಿಂಗ್ ನಿಂದಿರ್ತಾನ್ರಿ, ಸುಮ್ ಒತ್ತಾಯ ಮಾಡ್ಕೊಂಡು ಏನದು ಇಟ್ಟು ಹಾಡ್ಯಪ್ಪ ಅನ್ಕೊಂತ ಹೋಗುದಾಗೈತಿ ನಮ್ದ. ಹಂಗಟ್ಟಿಂಗಟ್ಟಿ ನಟ್ ಹುರುಪ್ ಹಾಕೋತ್ ವಾದಿ ಹೋದ್ರ ಇನ್ನೊಂದ್ 4 ಹಾಡಾಕ್ ಕೇಳ್ಬೇಕಂತ ನಮ್ದು ಆಸೆ ಐತಿ. ನಾ ಸುಮ್ ಮನ್ಯಾಗ ಕುಂದಿರ್ತಾನಂತೀವ್, ನಮಗ ಅಂಜಿಕೆ ಹಾಕಲಾಕತ್ತಾನ. ಮಗನ ಮನ್ಯಾಗ ಕುಂದಿರ್ತಾನಂದ್ರ ಏನ್ ಟೆಂಬಿ ಮಾಡಿದ್ ತಲೆಯಾಗ ಇಟ್ಕೋ ಏನ ಇನ್ಕ ಸಂದಿಗೆ ಹೇಳಿ ಇವ್ ಮಕ್ಕಳು ಇವು ಗುಳಿಗೆ ಕೊಂಡು ಕೊಡುವಲ್ರಿ, ಇವು ನುಗುಶ್ ಕೊಲು ಅಂತಂದಾರ್ರಿ. ಮತ್ ನೀ ಇಟ್ಟ ತಿಳ್ಕೊಂಡ್ ಬಿಡ್ಲ ಎಮ್ಮಿದವನೇ ಏನ್ರಿ ಕೆಡವಿರ್ಬೇಕು ಮಗನ ನೀನು. ಇಲ್ರಿ ಹಂಗ್ಯಾಂಗ್ರಿ ಅದು. ಅದಕ್ಕ ಏನ್ ಪ್ರಶ್ನೆ ಕೇಳ್ಯಾರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಹಾಲ ಮತದಲ್ಲಿ ಸತ್ಯ ಸಿದ್ಧರ. ಹೌದು, ದಯವಿಟ್ಟು ಸ್ವಲ್ಪ ಶಾಂತತೆ ಕಾಪಾಡ್ರಿ. ಹೌದು. ಉಗಾಳ್ತಾರ ಸತ್ಯ ಧರ್ಮರ ಮನಿ ಒಳಗ ಪೂಜಾರಿ ಆಯ್ತು, ಭಂಡಾರ ಜಾಡಿ ಬೆತ್ತ ಪಲ್ಲಕ್ಕಿ ಯಾವುದೇ ಆಗಲಿ. ಹೌದಿಪ್ಪ ಹೌದು. ಪ್ರಸಾದ ತಗೋಕ್ಕಿಂತ ಮುಂಚಿತವಾಗಿ ಲೋಬಾನ ಮಾಡಿ ಗುಗ್ಗಳ ಹಾಕಿ ಉಗಾಳಿಸ್ತಾರ. ಏರ್ ಹಬ್ಬಾರೆ ಹಾಕ್ಲಿ ದೇವರಾರೆ ಕರ್ಕೊಳ್ಳಿ, ಯಾವುದೇ ಒಂದು ಒಳ್ಳೆ ಕೆಲಸ ನಡೀತಪ್ಪ ಅಂತ ಕೇಳಿದ್ರ 5 ಮಂದಿ ಪೂಜಾರಿಗಳು ಕೂತು ಊಟ ಮಾಡಿಸುವಂತ ಸಂದರ್ಭದಾಗ ಪೂಜಾರಿ ಉಗಾಳಿಸಿದಾಗ ಮಾತ್ರ ಊಟ ಮಾಡ್ತಾರ. ಇದು ಎಲ್ಲಿದಿಂದ ಬಂದದ ಅಂತಕ್ಕಂತ ಮಾತು ನಮಗ್ ಕೇಳ್ಯಾರ. ಪ್ರಥಮದಲ್ಲಿ ಎಲ್ಲಿಂದ ಬಂದದ ಅಂತ ಕೇಳ್ಯಾರಿಪ್ಪ. ಪ್ರಥಮದಲ್ಲಿ ಎಲ್ಲಿದಿಂದ ಇದು ಬಂದದ ಅಂತೇಳಿ ನಮಗ್ ಕೇಳ್ಯಾರ. ನಿಮ್ಮ ಮಠ ಮನಿ ಅಂತಂದು ಕೇಳ್ಯಾರಿಪ್ಪ. ನಮ್ಮ ಮಠ ಮನಿ ಅಂತೇಳಿ ಕೇಳ್ಯಾರ. ಮೂಲತವಾಗಿ ಶಿವ ಪಾರ್ವತಿಯರ ಜಾಗ್ರತ ಪೂರ್ವ ಪಟ್ಟಣದೊಳಗ ಇಳಿದ ಕಾಲಕ್ಕ 3 ಕಣ್ಣಿನ ಹೊತ್ತಿನ ಒಳಗ ಕುರಿಯನ್ನ ಹಾಕಿ ಆ ಹುತ್ತಿನ ಗಡ್ಡೆಗೆ ಒಂದು ಮೂಗನತ್ತವನ್ನ ಹಾಕಿ ಶಿವ ಪಾರ್ವತಿಯರ ಸಂಚಾರ ಮಾಡುವಂತ ಸಂದರ್ಭದಾಗ ಏನಾಗಿದ್ರಿಪ್ಪ? ಅಲ್ಲಿರ್ತಕ್ಕಂತ ಗಿಡ ಗಂಟಿ ಎಲ್ಲ ವನ ವಿವಾರ ನೋಡಿದಾಗ ಪಾರ್ವತಾದೇವಿಗೆ ಮೋಹ ಹೆಚ್ಚಾಯ್ತು. ಹೌದಪ್ಪ. ಮೋಹ ಹೆಚ್ಚಾದ ಕೂಡಲೇ ಮಲಿ ಹಾಲು ಧರಣಿಗೆ ಬಿತ್ತು. ಹೌದಾ? ಮಲಿ ಹಾಲು ಧರಣಿಗೆ ಬಿದ್ದಂತ ಸಂದರ್ಭದಾಗ ಪಾರ್ವತಾದೇವಿ ಕೆಡಿಸಬಾರ್ದಂತ ತಿಳ್ಕೊಂಡು ಅಲ್ಲೇ ಇರ್ತಕ್ಕಂತ ಮಣ್ಣಿನಲ್ಲಿ ಹಾಲನ್ನು ಹಿಂಡಿ 2 ಗೊಂಬಿಗಳನ್ನ ತಯಾರು ಮಾಡಿದಳು. ಆ ಗೊಂಬಿಗಳನ್ನ ತಯಾರು ಮಾಡಿ ಆ ಗೊಂಬಿಗಳಿಗೆ ಏನಾಯ್ತಪ್ಪ ಅಂತ ಕೇಳಿದ್ರೆ ಕೇವಲ ಮಣ್ಣಿನಿಂದ ತಯಾರಾಗಿರ್ತಕ್ಕಂತ ಗೊಂಬಿಗಳಷ್ಟೇ ಆಗಿದ್ದು. ಹೌದಪ್ಪ ಹೌದಾ? ಕಣ್ಣು ಮಾಡಿದಳು, ಕಾಲ ಮಾಡಿದಳು, ಕಿವಿ ಮಾಡಿದಳು, ಮೂಗು ಮಾಡಿದಳು, ಕರೆ ಜೀವ ತುಂಬಿದಿಲ್ರಿಪ್ಪ. ಜೀವ ಮಾತ್ರ ಇದ್ದಿದ್ದಿಲ್ಲ. ಹೌದ್ ಹೌದ್. ಪರಮಾತ್ಮ ಪಾರ್ವತಿ ಹತ್ರ ಬಂದ ಏನ್ ಮಾಡಿದಿ ತಾಯಿ ಅಂತ ಕೇಳಿದವ. ಮಾತೆ ಏನ್ ಮಾಡಿದಿ ನೀನು? ಜಗದ ಕರ್ತೆ ಆಗಿರ್ತಕ್ಕಂತಕ್ಕೆ ಈ ಸಣ್ಣ ಹುಡುಗರ ಆಟ ಆಡಿದಂಗ ಮಣ್ಣಿನೊಳಗ ಕಲಿಸಿ ಬರೀ ಗೊಂಬಿ ತಯಾರು ಮಾಡಿದಿಲ್ಲ, ಇಂಥದ್ ಯಾಕೆ ಮಾಡಿದಿ ಪಾರ್ವತಿ ಅಂತ ಕೇಳಿದ. ಅವಾಗ ಪಾರ್ವತಿ ಏನ್ ಹೇಳ್ತಾಳ್ರಿಪ್ಪ ಪತಿನಾಥಗ? ಪತಿದೇವ, ಬರೇ ಗೊಂಬೆ ಅಂದ್ರೆ ಗೊಂಬೆ ಅಂತ ತಿಳ್ಕೊಳಕ್ ಹೋಗ್ಬೇಡ. ನೀ ಸೃಷ್ಟಿ ಕರ್ತದಿ, ಸ್ಥಿತಿ ಕರ್ತದಿ, ಲಯ ಕರ್ತದಿ, ಹುಟ್ಸಾವು ನೀನೇ ಅದಿ, ಸಾಯಿಸಾವನು ನೀನೇ ಅದಿ, ಜಗತ್ತದಾಗ ಬೆಳಗಿಸವನು ನೀನೇ ಅದಿ. ಹೌದಿಪ್ಪ. ಈ ಗೊಂಬಿಗಳಿಗೆ ನೀ ಜೀವಕಾಲ ತುಂಬಿ ಇದರಿಂದ ಒಂದು ಧರ್ಮ ಬೆಳಿಬೇಕಾಗ್ಯದ. ಇವಕ್ಕೆ ಜೀವಕಾಲ ತುಂಬಬೇಕಂತೇಳಿ ಪಾರ್ವತಿ ಹಠ ತೊಟ್ಟಳು. ಹೌದ್ರಿಪ್ಪ ಹೌದು. ಪಾರ್ವತಿ ಹಠಕ್ಕೆ ಮನದು ಪರಮಾತ್ಮ 2 ಗೊಂಬಿಗಳಿಗೆ ಜೀವಕಾಲ ತುಂಬಿದ್ರು. ಜೀವಕಾಲ ತುಂಬಿದ ಕೂಡಲೇ ಅವಕ್ಕ ಹೆಸರನ್ನ ಇಟ್ರು ಪುಣ್ಯಾತ್ಮರಿ. ಏನ ನಾಮಕರಣ ಮಾಡ್ರಿಪ್ಪ? ಎಡಕ್ಕಿನ ಮೊಲಿ ಹಾಲಿನಿಂದ ತಯಾರಾಗಿರ್ತಕ್ಕಂತ ಮಣ್ಣು ಗೊಂಬೆಗೆ ಏನ್ ಹೆಸರಿಟ್ರು? ಮುದ್ದಾಯಿ ಅಂತ ಹೆಸರಿಟ್ರು. ಬಲಕಿನ ಮೊಲಿ ಹಾಲಿನಿಂದ ತಯಾರಾಗಿರ್ತಕ್ಕಂತ ಗೊಂಬೆಗೆ ಮುದ್ದುಗೌಡ ಅಂತ ಹೆಸರಿಟ್ರು. ಹೌದ್ರಿಪ್ಪ. ಆ 2 ಗೊಂಬೆಗಳಿಗೆ ತಯಾರು ಮಾಡಿ ಜೀವಕಾಲ ತುಂಬಿ ಅವರನ್ನೇ ಮುಂದೆ ದೊಡ್ಡವರಾದ ನಂತರ ಮುದ್ದಾಯಿ ಮುದುಗೊಂಡನ ಲಗ್ನ ಮಾಡಿದ್ರು. ಹೌದಿಪ್ಪ ಹೌದು. ಆ ಮುದ್ದಾಯಿ ಮುದುಗೊಂಡಗ ಆದಿಗೊಂಡ ಅಂತಕ್ಕಂತ ಒಬ್ಬ ಮಗ ಹುಟ್ಟಿದ. ಆದಿಗೊಂಡಗ 6 ಮಂದಿ ಮಕ್ಕಳು ಹುಟ್ಟಿದ್ರು. ಯಾರ್ಯಾರು? ಆಯಿಗೊಂಡ, ಪಾಯಿಗೊಂಡ, ಅಮರುಗೊಂಡ, ತುಮರುಗೊಂಡ, ಕಡಿಹುಟ್ಟು ಕರೆತು ಉಂಡಾಡು ಪದಮಗೊಂಡ. ಇದ್ರ ಒಳಗೆ ಎಲ್ಲಿ ಉತ್ತರದ ಅಂತ ಕೇಳಿದ್ರ ಎಲ್ಲಿ ಉತ್ತರದರಿಪ್ಪ? ಮುದ್ದಾಯಿ ಮುದುಗೊಂಡನ ಮಗ ಆಗಿರ್ತಕ್ಕಂತ ಆದಿಗೊಂಡನ ಮನೆಗೆ ಆದಿನಾಥ ಭೈರವ ಬಂದಿದ್ದ. ಹೌದಪ್ಪ ಹೌದಾ? ಆದಿನಾಥ ಭೈರವ ಬಂದಂತ ಸಂದರ್ಭದಾಗ ಆದಿಗೊಂಡನ ಮನೆ ಒಳಗೆ ಊಟ ಮಾಡಿ ಏನು ಆದಿನಾಥನ ಹಬ್ಬ ಹಾಕಿದಾಗ ಆದಿನಾಥನ ಹಬ್ಬ ಹಾಕಿದಂತ ಸಂದರ್ಭದಾಗ ಅವಾಗ ಏನು ಮಾಡಿದಪ್ಪ ಅಂತ ಕೇಳಿದ್ರ ಆದಿನಾಥ ಆದಿಗೊಂಡನ ಮನೆಯಾಗ ಕುಂತು ನೀನು ಜಗತ್ತದೊಳಗ ಹಾಲು ಮತದ ಕೀರ್ತಿ ನಿನ್ನಿಂದ ಉದ್ಭವ ಆಗಲಿ. ಹಾಲು ಮತ ಅನ್ನೋದು ಮೇಲು ಮತ ಆಗಲಿ, ಜಗತ್ತದಾಗ ನಿಮ್ಮ ಇತಿಹಾಸ ಸಾರ್ಲತ್ತೇಳಿ ಊಟಕ್ಕೆ ಕುಂತಂತ ಸಂದರ್ಭದಾಗ ಮೊಟ್ಟ ಮೊದಲಿಗೆ ಆದಿಗೊಂಡನ ಮನೆ ಒಳಗು ಉಗಾಳಸ್ಯಾರ ಅಂತೇಳಿ ಇದ್ರ ಉತ್ತರ ಹಿಂಗೈತಿ. ಉಗಾಳ
ಉಗಾಚಾರ ಮತ್ತು ಹರಕೆ ಕೊಟ್ಟಾರ. ಮುಂದನು ಕೂಡ ಅದೇ ಸಂದರ್ಭದೊಳಗ ಹೌದು ಆದಿಗೊಂಡನ ಮನೆಯಿಂದ ಹೊರಗೆ ಬರುವಂತ ಸಂದರ್ಭದಾಗ ಆದಿನಾಥ ಅಲ್ಲೇ ಹರಿಕಿನೂ ಕೊಟ್ಟು ಬಂದಾನಂತ ಇದ್ರ ಉತ್ತರದ. ಹಬ್ಬ ಮುಗಿಸೊಂದು ಹೊಳ್ಳಿ ಹೋಗುವಂತ ಸಂದರ್ಭದೊಳಗ ಆದಿಗೊಂಡಿಗೆ ಹರಕೆ ಕೊಟ್ಟಾನ. ಹರಿಕಿನೂ ಅಲ್ಲೇ ಕೊಟ್ಟಾರ. ಹೌದು ಉಗಾಳಿಸಿದು ಅಲ್ಲೇ ಅದ. ಹೌದು ಇದು ಆದಿಗೊಂಡನ ಮನೆತಾಣದಲ್ಲಿ ಮೊಟ್ಟ ಮೊದಲಿಗೆ. ಹೌದ್ರಿಪ್ಪ ಹೌದು. ಇದು ಸರ್ಜೋಡಿ ಕಲಾವಿದರು ಉತ್ತರ ಮುದುಕ ಕೇಳಿರ್ತಕ್ಕಂತ ಇದು ಬದುಕ. ಹೌದಿಪ್ಪ ಹೌದು. ಇದು ಎದಕ್ಕ ಅಂದ್ರೆ ಮುಂದಿನ ಸಂದಿಗೆ ಹೇಳ್ಬೇಕಾಗ್ತದೆ. ಓಕೆ ಓಕೆ. ಇನ್ನ ಮುದುಕ ಕೇಳಿ ಅಂದ್ರೆ ನಾವು ಕೇಳ್ಬೇಕಲ್ಲ. ಕೇಳ್ಬೇಕಲ್ಲಿಪ್ಪ. ಕೇಳು ನನ್ ಬೇಡ್ರಿ. ಕೇಳ್ರಿ ಸರ್ಲಿ ಬಿಡ್ಬೇಡ್ರಿ ಮುದುಕನ. ಮಾತ್ ಜಿಗದಾಡ್ತಿರ್ಲಿಲ್ಲ ಅದ್ರ ಸರ್ಲಿ ಬಿಟ್ರ ಮುದುಕ್ ಬಾಯ್ ಕೆಟ್ಟದ್ರಿ ನೋಡ್ರಿ. ಮತ್ ನಾ ಹಾಡ್ಕಿ ಬಿಡ್ತಂತ ಅಂಜಿಕೆ ತೋರ್ತ ಮತ್ ಹೌದು ಮುದುಕ ಕೇಳುದದ. ಏನ್ ಕೇಳ್ತೀರಿಪ್ಪ ಅಪ್ಪಾಜಿ ಅವ್ರಿಗೆ? ನಾವು ಬಂದ ಕೂಡ್ಲೆ ಹೇಳಿದ್ವಿ ದೈವವೇ ದೇವರು ದೈವವೇ ತಾಯಿ ತಂದಿ. ದೈವವೇ ದೇವರು ದೈವವೇ ತಾಯಿ ತಂದಿ ಅದ್ ನಾವು ಕೇಳ್ತೀವಿ. ಅವ್ರು ಹೇಳ್ತಾರ ಎಲ್ಲಾನು ಹೇಳ್ತಾರ. ಒಂದು ನ್ಯಾಯ ಬಗೆ ಹರಿಬೇಕಾದ್ರೂ ಇದು ನಮ್ಮ ತಲೆ ಏನದ ಇದು ನ್ಯಾಯ ಬಗೆ ಹರಿಯಂಗಿಲ್ಲಪ್ಪ. ಊರಾಗ ದೈವ ಕೊಡ್ಸುನು ದೈವ ಹೆಂಗ್ ಹೇಳ್ತದ ಹಂಗ ಕೇಳುನು. ದೈವ ತಾಯಿ ತಂದಿದ್ದಂಗ ದೈವ ದೇವ್ರ ಇದ್ದಂಗ ಅಂತ ಹೇಳ್ತಾರ. ಹೌದ್ರಿಪ್ಪ ಹೌದು. ನಾವನು ಕೂಡ ಇಲ್ಲಿ ದೈವಕ್ಕೆ ತಾಯಿ ತಂದೆ ಅಂದಿವ್ ದೇವ್ರ ಅಂದಿವ್. ಹೌದು. ಇಲ್ಲಿ ಪ್ರಶ್ನೆ ಕೇಳುದದ ಏನ್ರಿಪ್ಪ? ದೈವವೇ ದೇವರು ದೈವವೇ ತಾಯಿ ತಂದೆ ಅಂತ ಮೊಟ್ಟ ಮೊದಲಿಗೆ ಎಲ್ಲಿ ಕರೆದಾರ ಯಾರು ಕರೆದಾರ? ಅಂತ ದೈವಕ್ಕೆ ತಾಯಿ ತಂದೆ ಏನ್ಬೇಕಾದ್ರ ಅಂತ ಕಾರಣ ಏನಾಗಿತ್ತು? ದೈವ ಯಾಕೆ ಕೂಡಿತ್ತು? ಇವತ್ತ ದತ್ತಾತ್ರೇಯನ ಜಾತ್ರೆ ಕೂಡ್ಯದಂತ ದೈವ ಕೂಡ್ಯದ. ಹೌದು. ದೈವ ಕೂಡ್ಯದ ಅಂದ ಕೂಡಲೇ ಅವ್ರಿಗೆ ನಾವು ದೇವರಂದೀವು ತಾಯಿ ತಂದಿ ಅಂದೀವು. ಹೌದು. ಹಿಂಗೇನೆ ಮೊಟ್ಟ ಮೊದಲಿಗೆ ದೈವಕ್ಕೆ ತಾಯಿ ತಂದೆ ಅಂದವ್ರು ಯಾರು? ದೈವ ಕೂಡಿಸಿದವ್ರು ಯಾರು? ಎದರ ಸಲುವಾಗಿ ದೈವ ಕೂಡಿಸಿದ್ರು? ಇದು ಪ್ರಥಮದಲ್ಲಿ. ಇದು ಪ್ರಥಮದಲ್ಲಿ. ಹೌದು. ಇದು ಒಂದು. ಇನ್ನ ಹಾಲು ಮತದ ಇತಿಹಾಸದೊಳಗ ಆದಿಗೊಂಡನ ಮನೆತನದೊಳಗ ಆದಿನಾಥನ ಕಾಲದಿಂದ ನಮ್ಮಲ್ಲಿ ಉಗಾಳಿಸಿದು ಹರಕೆ ಹಬ್ಬದ ಹಾಡ ಹಾಡಿದ್ದು ನಮ್ಮಲ್ಲಿ ಇತಿಹಾಸ ಬಂದದ. ಆದಿನಾಥ ಅಂದ್ರೆ ಯಾರು ಗೊತ್ತತ್ಲೆ ಮುದುಕ? ಸಾಕ್ಷಾತ್ ಪರಮಾತ್ಮ. ಏನ ಹೇಳಿ ಇನ್ ಹೇಳುದದ. ಯಾರು ತಪ್ಪು ತಿಳ್ಕೊತಕ್ಕಂಥದ್ದು ವಿಷಯ ಇಲ್ಲ. ಏನ್ರಿಪ್ಪ? ಹೆಂಗ ಹಾಲು ಮತದೊಳಗ ಮಾಳಿಂಗರಾಯನ ಇತಿಹಾಸದೊಳಗ ಇದು ನಮ್ಮಲ್ಲಿ ಹೆಂಗ ಬಂದದಲ್ಲ ಹಂಗ ಅಮೋಕ್ಷಿದನ ಮಟ್ಟ ಮನಿ ಒಳಗ ಮೊಟ್ಟ ಮೊದಲಿಗೆ ಉಗಾಳಿಸಿದ ಎಲ್ಲಿದಿಂದ ಬಂದೈತಿ. ಹೌದಿಪ್ಪ ಹೌದು. ನೀವು ಹೇಳ್ಬೇಕ್ರಲ್ಲ. ಮತ್ ನಾವು ಹೇಳಿದಂದ್ರ ನೀವ್ ಯಾಕೆ ಇಟ್ಕೊಂಡ್ ಹೋಗ್ತೀರಿ? ನೀವು ಹೇಳಬೇಕ್ರಿ. ಎಲ್ಲಿದಿಂದ ಉಗಾಳಿಸಿದ ಬಂದದ ಹಬ್ಬದ ಹರಕೆನು ಕೂಡ ಹಾಡ್ತಾರೆ. ಇದು ಎಲ್ಲಿದಿಂದ ಬಂದದಂತಕ್ಕಂತ ಇದು ಪ್ರಶ್ನೆ ಅದ. ಇದು ಅನ್ಯತಾದಿಂದ ಕೇಳುವಂತದಲ್ಲ. ಇಲ್ವಾ? ನಾವು ಕೇಳೋದು ಸತ್ಯ ಇರಬೇಕು. ಅವ್ರು ಹೇಳೋದ್ರಿಂದ ಇತಿಹಾಸ ಹೊರಗೆ ಬಂದಿರ್ಬೇಕು. ಹೌದ್ರಿಪ್ಪ ಹೌದು. ಇದು ನಮಗೂ ತಿಳಿದಿರ್ಬೇಕು, ಜನರಿಗೆ ತಿಳಿಬೇಕು. ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ನೀವು ಯಾರು ತಪ್ಪು ತಿಳ್ಕೊಬೇಡ್ರಿ. ನನ್ನ ಮನಿ ದೇವರ ಅಮ್ಮೋಗಿಸಿದ್ದ. ಹೌದು. ನಾನು ಮಾಳಿಂಗರಾಯನ ಪೂಜಾರಿ. ಹೌದಿಪ್ಪ ಹೌದು. ಮನಿ ದೇವರ ಅರಿಕೆರೆ ಅಮ್ಮೋಗಿಸಿದ್ದ. ಹೌದು. ನಾನು ಮಾತ್ರ ಮಾಳಿಂಗರಾಯನ ಪೂಜಾರಿ. ಹೌದ್ರಿಪ್ಪ ಹೌದು. ಆ ದೇವರಿಗೆ ಹೋಗಬೇಕಾಗ್ತದ. ನನ್ನ ಮನೆಯ ದೇವ್ರನ್ನ ನೋಡ್ಬೇಕಾಗ್ತದ. ಹೌದ್ರಿಪ್ಪ. ಅದಕ್ಕಂತ ಹೇಳೇ ಪುಣ್ಯಾತ್ಮರ ನಿಮ್ಮೆಲ್ಲರ ಆಶೀರ್ವಾದ ಮೇರೆಗೆ ದೇವರಲ್ಲಿ ಭೇದ ಭಾವ ಇಲ್ಲದೆ ಹಾಲ ಮತ್ತಕ್ಕೆ 2 ಕಣ್ಣ ಅಮೋಕ್ಷಿತ ಮತ್ತು ಮಾಳಿಂಗರಾಯ. ಹೌದ್ರಿಪ್ಪ ಹೌದು. ನೀವೆಲ್ಲಾರು ನೋಡಿರ್ಬೋದು ಅಂತ ಅನಸ್ತದ. ಅಮೋಕ್ಷಿದಿಂದ ಮೊನ್ನೆ ಅರಿಕೆರೆ ಜಾತ್ರೆ ಒಂದು ಹಾಡ ಬಿಟ್ಟಿದ್ ನೋಡ್ರೇನ್ರಿ? ನೋಡ್ಯಾರಲ್ರಿ, ಎಲ್ಲ ನೋಡ್ಯಾರಲ್ರಿ. ಆದ್ರೆ ಇನ್ನು ಕೆಲವು ದಿವಸದಲ್ಲಿ ಇಲ್ಲೇ ಮಹಾರಾಷ್ಟ್ರದೊಳಗ ಹೌದು ಐಲಾಬಾಯಿ ಹೋಳ್ಕರ್ ಅವ್ರ ಬದ್ದಲಾಗಿರ್ಬೋದು. ಹೌದು. ಶೀಲಿಸಿದ ಮುತ್ಯಾನ ಬದ್ದಲಾಗಿರ್ಬೋದು. ಶಿವಾಜಿ ಛತ್ರಪತಿ ಶಿವಾಜಿ ಅವ್ರ ಬದ್ದಲಾಗಲಿ ಈ ಏರಿಯಾದೊಳಗ ಎಲ್ಲಾ ಕಡೆ ಬಂದು ಇನ್ನೊಂದು 4-5 ದಿವಸ ಕಾರ್ಯಕ್ರಮದ ಇವು ಮುಗಿಸ್ಕೊಂಡು ಕೂಡಲೇ ನಾವ್ ಇಲ್ಲಿ ಎಲ್ಲಾ ಶೂಟಿಂಗ್ ಬರ್ಬೇಕಂತ ನಮ್ದು ಆಸೆ ಅದ. ನೀವ್ ಎಲ್ಲಾರು ಸಪೋರ್ಟ್ ಮಾಡ್ರಿ, ನಮ್ಗೆಲ್ಲಾರು ಆಶೀರ್ವಾದ ಮಾಡ್ರಿ. ನಿಮ್ ಸಹಕಾರ ನಮಗೆ ಯಾವತ್ತು ಕೊಡ್ಬೇಕು. ಶೀಲಿಸಿದ ಮುತ್ಯಾನ ನಮಗೆ ಎಷ್ಟು ತಾಕತ್ ನೀಗ್ತದಲ್ಲ ಅಷ್ಟರ ಮಟ್ಟಿಗೆ ನಾವು ವಿಡಿಯೋ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ನಿಮ್ದು ಎಲ್ಲಾರು ಸಪೋರ್ಟ್ ಇರ್ಬೇಕಂತ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಒಂದು ವಿನಂತಿ ಇದೆ ನನ್ನ ಆತ್ಮೀಯ ಬಂಧುಗಳೇ. ಹೌದ್ರಿಪ್ಪ ಹೌದು. ಮತ್ತೊಮ್ಮೆ ಎಲ್ಲಾ ದೈವಿಕ ವಂದನೆಗಳನ್ನ ಸಲ್ಲಿಸಿ ನಾವೇನ ಅಕ್ಷತಾ ಮುತ್ತೂರ್ ಅಂತಕ್ಕಂತ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹೌದು ಬೆಂಗಳೂರಿಂದ ಟೀಮ್ ಬರ್ಲಾಕತ್ತದ. ಅಲ್ಲಿದಿಂದ ಎಲ್ಲಾ ವಿಡಿಯೋಗ್ರಾಫರ್ ಎಲ್ಲಾ ಅಲ್ಲಿದಿಂದ DKD ಡ್ಯಾನ್ಸ್ ಗ್ರೂಪ್ ದಿಂದ ಈ ವಿಡಿಯೋಗಳನ್ನ ಈ ಕಡೆ ಎಲ್ಲಾ ಮಾಡ್ಲಿಕ್ಕತ್ತೀವಿ. ನಿಮ್ಮೆಲ್ಲರ ಸಹಕಾರಿ ಇರ್ಲಿ. ಇನ್ನು ಮೇಲಾಗಿ ಬಾಳ ಮಾತಾಡಂಗಿಲ್ಲ, ಸಮಯ ಹಾಡಾಗಿ ಕೇಳ್ಬೇಕಂತಕ್ಕಂತ ದೈವ ಬಾಳ ಆತುರದಿಂದ ಕೂತದ. ಬೆಂಗಳೂರು ಅಷ್ಟೇ ಬೇಡ, ಅವ್ರಿಗೇನ ದಿಲ್ಲಿದಿಂದ ಬರ್ತದ. ಎದಕ್ ಬರ್ತದ? ತಿಂಗಳ 50,000 ರೂಪಾಯಿ ರೊಕ್ಕ ಮುಖ್ಯ ಅಲ್ಲೋ. ನೀ ಯಾನ್ ರೊಕ್ಕ ಬಡ್ಕೊಳಕತ್ತಿದಿ? ಹೌದು. ಇಲ್ಲ ನನಗೇನೈತ್ರಿ
ಏ ನೀನ್ ಇವ್ರಿಗೆ ನೌಕರಿ ಐತದ ನೀ ಯಾಕೆ ಹೊಟ್ಟಿ ಕಿಚ್ಚು ಪಡ್ಕೊಳತ್ತೀವ ನೀನ್ ಯಾರ್ ಮಾಡುವುದರಿ ಏ ಕೇಳ ಬಸಣ್ಣ ಹೆಂಗ್ರಿಪ್ಪ ಪುಣ್ಯಾತ್ಮರೇ ಏನಿಪ್ಪ ಸೀಲಿ ಸಿದ್ಧ ಮುತ್ಯನ ಬದ್ದಲ್ ಒಂದ್ 4 ನುಡಿ ಹಾಡ್ಬೇಕಂತೇಳಿ ಅಕ್ಷತಾ ಅಪೇಕ್ಷೆ ಪಟ್ಟಾಳ. ನೀವೆಲ್ಲಾರು ಹಾಡ್ರಿ ಅಂದ್ರ ಹಾಡ್ರಿ ಓಕೆ ನೀವು ಹಾಡ್ರಿ ಅಂದ್ರ ಹಾಡ್ತಾರ. ದಯವಿಟ್ಟು ಹಾಡಿನಲ್ಲಿ ಏನಾದ್ರೂ ತಪ್ಪು ತಡಿ ಆದ್ರೆ ಹೌದು ಸೀಲಿ ಸಿದ್ಧಮುತ್ಯ ಸಾಮಾನ್ಯ ದೇವರಲ್ಲ. ಹಾ ಹಾ ಇದು ಉರುಮಾರಿ ದೇವರ, ಬೆಂಕಿ ದೇವರ, ಅವಗಾಡ ದೇವರ. ಅಲ್ ಇದು ಅಚ್ಚೆಗಾವಿ ಶೀಲಿ ಸಿದ್ಧಮುತ್ಯ ಅಂದ್ರೆ ಸಾಮಾನ್ಯ ದೇವರಲ್ಲ. ಹೌದು ಅವನ ಪವಾಡವನ್ನ ನಮ್ಗೆ ಹೇಳಲಾಕು ಸುದ ನಮ್ಮಲ್ಲಿ ತಾಕತ್ ಇರೋದಿಲ್ಲ. ಅಂತ ಪವಾಡ ಪುರುಷ ಅದು ಹಾಲ ಮತದೊಳಗ ಮೇಲ ಮಠ ಯಾವ್ದಪ್ಪ ಅಂತ ಕೇಳಿದ್ರೆ ಅದು ಅಂಚೆಗಾವಿ ಶೀಲಿ ಸಿದ್ಧ ಅಂತಕ್ಕಂಥ ಮಾತು ಸಭಾದೊಳಗೆ ಕೈ ಎತ್ತಿರ್ತಕ್ಕಂಥ ಮಾತದ ಪುಣ್ಯಾತ್ಮರೇ. ಹೌದಿಪ್ಪ ಹೌದು ಅಂತ ಪವಾಡ ಪುರುಷನ ಚರಿತ್ರೆಯನ್ನ ನಾವು ಸ್ವರೂಪದಲ್ಲಿ ಓದ ಹಾಡಂಗಿಲ್ಲ. ಹೌದು ವರ್ಣನೆ ರೂಪದಲ್ಲಿ ಭಕ್ತಿ ರೂಪದಲ್ಲಿ ಒಂದು 4 ನುಡಿ ಹಾಡ್ತಾರ. ದಯವಿಟ್ಟು ತಪ್ಪಾದ್ರ ತಮ್ಮ ಮನಿ ಮಕ್ಕಳ ತಿಳ್ಕೊಬೇಕಂತ ತಮ್ಮಲ್ಲಿ ಒಂದು ವಿನಂತಿದಿಂದ ಕೇಳ್ಕೊತಾ ಇದ್ದೀವಿ. ತಮ್ಮಲ್ಲಿ ಒಂದು ವಿನಂತಿದಿಂದ ಕೇಳ್ಕೊಳತಿದೀವಿ. ಓಕೆ ರೀಪ್ಪ ವಿಷಯ ಇತ್ತಂದ್ರ ಹೌದು ಬಹಳ ಚಂದ ವಿಷಯಗಳನ್ನ ಮಾತಾಡ್ಕೊತ ಹೋಗ್ತಿದೀವಿ. ಹೌದು ಮಾಳಿಂಗರ ಏನ್ ಕತಿ ಬೀರ್ ದೇವ್ರ ಕತಿ ಹೇಳ್ರಿ ಅಂತ ಹೇಳಿರಿ. ನೋಡ್ ನೀವು ಕ್ಯಾಲಿ ಮುಗಿದಿಂದ ಮತ್ ಹೇಳಕ್ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರ ಮಾಳಿಂಗರ ಏನ್ ಬದಲ್ ಕತಿ ಹೇಳ್ತೀವಿ ಅಂತಕ್ಕಂಥ ಮಾತ ಹೇಳಿ ಹೇಳಿ ಸೀಲಿಸಿದ ಮುತ್ಯ 4 ಕ್ಯಾಲಿ ಆಯ್ತು ಸಭಾ ಶಾಂತತ್ವವನ್ನು ಕಾಪಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಅದ.